ಜೀವನದ ಪ್ರತಿಯೊಂದು ಕ್ಷಣವೂ ಕಲಿಕೆಯಿಂದ ಕೂಡಿದ್ದು ಎಲ್ಲವನ್ನೂ ಕಲಿತು ಬಿಟ್ಟೆ ಎಂದು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅಭಿಪ್ರಾಯಪಟ್ಟರು. ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಇಂದು ವಕೀಲರ ಸಂಘ ಆಯೋಜಿಸಿದ್ದ ವಕೀಲರ ದಿನಾಚರಣೆ ಹಾಗೂ ನೂತನ ವರ್ಷದ ದಿನಚರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದ ಅವರು, ಜೀವನದ ಕೊನೆ ಕ್ಷಣದವರೆವಿಗೂ ಕಲಿಕೆ ಎಂಬುದು ನಿರಂತರವಾಗಿರಲಿದೆ ಎಂದ ಅವರು, ಹೊಸ ಕಾನೂನು ಕಟ್ಟಳೆಗಳನ್ನು ಅರಿತುಕೊಂಡು ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಡಲು ಶ್ರಮಿಸುವಂತೆ ವಕೀಲರಿಗೆ ಕರೆ ನೀಡಿದರು. ಸಂದರ್ಭದಲ್ಲಿ ಇದ್ದಂತಹ ವೃತ್ತಿಗಳಿವೆ, ಅವತ್ತು ಕಲಿಕೆ, ತದನಂತರದ ಕಲಿಕೆ ದಿನನಿತ್ಯ ಇರುತ್ತೆ. ಯಾರೂ ಕೂಡ ಪರಿಪೂರ್ಣರಲ್ಲ ಜಗತ್ತಲ್ಲಿ, ಪ್ರತಿದಿನನೂ ಕಲಿಯೋದಿರುತ್ತೆ. ಕೊನೆ ದಿನದ ತನಕನೂ ಕಲಿಯೋದನ್ನ ನಾವು ಅಭ್ಯಾಸ ಮಾಡ್ಕೊಂಡೇ ಇರ್ಬೇಕು. ನಮ್ಗೆಲ್ಲ ಗೊತ್ತು ಅನ್ನೋನು ಯಾರು ಕೂಡ ಅವನು ಜ್ಞಾನಿ ಅಂತಾನೆ ಆಗ್ಲಿ, ಪ್ರಬುದ್ಧ ಅಂತಾನೆ ಆಗ್ಲಿ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಹೊಸತನ್ನ ಹುಡುಕುತ್ತಾ ಹೊಸದನ್ನ ಅರ್ಥಕೊಳ್ತಾ ಇರತಕ್ಕಂಥ ಜವಾಬ್ದಾರಿನಲ್ಲಿ ಯಾವ ಮನುಷ್ಯ ಇರ್ತಾನೋ ಪರಿಪೂರ್ಣವಾದಂಥ ಬದುಕನ್ನು ಬದುಕ್ತಾರೆ. ಇಲ್ಲಿರ್ತಕ್ಕಂಥ ವಕೀಲರಿಗೆ ನಾನು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಿ ಮಾದೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಚಿನ್ ಕುಮಾರ್ ಶಿವಪೂಜಿ, ಹೈಕೋರ್ಟ್ ವಕೀಲರಾದ ಕೆಂಪರಾಜು, ಹಿರಿಯ ವಕೀಲರಾದ ಎಚ್.ವಿ. ನಾಗರಾಜು, ಮುತ್ತುರಾಜು, ವಕೀಲರ ಸಂಘದ ಕಾರ್ಯದರ್ಶಿ ನಟೇಶ್ ಮತ್ತಿತರರು ಉಪಸ್ಥಿತರಿದ್ದರು.